ಧುರಂಧರ್ ಎನ್ನುವುದು ಕೇವಲ ಒಂದು ಸಿನಿಮಾ ಮಾತ್ರವಲ್ಲ. ಇದು ಭಾರತದ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ದೇಶದ ರಕ್ಷಣೆಗಾಗಿ ಮಾಡುವ ಅತಿ ದೊಡ್ಡ ಸಾಹಸದ ಕಥೆ. ಈ ಸಿನಿಮಾವು ದೇಶಪ್ರೇಮ, ಸಾಹಸ ಮತ್ತು ರಹಸ್ಯ ಕಾರ್ಯಾಚರಣೆಗಳ ಸುತ್ತ ಹೆಣೆಯಲ್ಪಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗುಪ್ತಚರ ಯುದ್ಧವು ತೆರೆಯ ಮೇಲೆ ಅದ್ಭುತವಾಗಿ ಮೂಡಿಬಂದಿದೆ. ಹಿನ್ನೆಲೆ ಮತ್ತು ಆರಂಭ. ಸಿನಿಮಾದ ಕಥೆಯು ಆರಂಭವಾಗುವುದು 1999ರ ಕಂದಹಾರ್ ವಿಮಾನ ಅಪಹರಣದ ಘಟನೆಯೊಂದಿಗೆ. ಭಾರತದ ವಿಮಾನವನ್ನು ಭಯೋತ್ಪಾದಕರು ಅಪಹರಿಸಿದಾಗ ಭಾರತ ಸರ್ಕಾರವು ಒತ್ತಡಕ್ಕೆ ಒಳಗಾಗುತ್ತದೆ. ಆ ಸಮಯದಲ್ಲಿ ಹಿರಿಯ ಗುಪ್ತಚರ ಅಧಿಕಾರಿ ಅಜಯ್ ಸಾನ್ಯಾಲ್ ಅವರು ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತಿರುತ್ತಾರೆ. ಭಯೋತ್ಪಾದಕರು 3 ಪ್ರಮುಖ ಉಗ್ರರನ್ನು ಬಿಡುಗಡೆ ಮಾಡಲು ಬೇಡಿಕೆ ಇಟ್ಟಿರುತ್ತಾರೆ. ಅಜಯ್ ಸಾನ್ಯಾಲ್ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಇವತ್ತು ನಾವು ಉಗ್ರರನ್ನು ಬಿಟ್ಟರೆ ನಾಳೆ ಅವರು ಕಾಶ್ಮೀರ ಮತ್ತು ದೆಹಲಿಯ ಮೇಲೆ ದಾಳಿ ಮಾಡಲು ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡುತ್ತಾರೆ. ಆದರೆ ಸರ್ಕಾರವು ಒತ್ತಡಕ್ಕೆ ಮಣಿದು ಉಗ್ರರನ್ನು ಬಿಡುಗಡೆ ಮಾಡುತ್ತದೆ. ಈ ಘಟನೆಯಿಂದ ಅಜಯ್ ಸಾನ್ಯಾಲ್ ಅವರಿಗೆ ತುಂಬಾ ಬೇಸರವಾಗುತ್ತದೆ. ಅವರು ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಲು ಆಪರೇಷನ್ ಧುರಂಧರ್ ಎಂಬ ರಹಸ್ಯ ಯೋಜನೆಯನ್ನು ಸಿದ್ಧಪಡಿಸಿ ಪ್ರಧಾನಮಂತ್ರಿಗಳಿಗೆ ಕಳುಹಿಸುತ್ತಾರೆ. ಕೆಲವು ವರ್ಷಗಳ ನಂತರ ಅಂದರೆ ಡಿಸೆಂಬರ್ 13, 2001ರಂದು ಭಾರತದ ಸಂಸತ್ತಿನ ಮೇಲೆ ಉಗ್ರರ ದಾಳಿ ನಡೆಯುತ್ತದೆ. ಅಜಯ್ ಸಾನ್ಯಾಲ್ ಅವರು ಈ ಮೊದಲೇ ಹೇಳಿದ್ದ ಮಾತುಗಳು ಸತ್ಯವಾಗುತ್ತದೆ. ಇಡೀ ದೇಶವೇ ಈ ದಾಳಿಯಿಂದ ಬೆಚ್ಚಿಬೀಳುತ್ತದೆ. ಆಗ ಪ್ರಧಾನಮಂತ್ರಿಗಳು ಅಜಯ್ ಸಾನ್ಯಾಲ್ ಅವರನ್ನು ಕರೆಸಿ, ಈಗ ನಮಗೆ ಕೇವಲ ಮಾತುಗಳಲ್ಲ, ಕೃತಿ ಬೇಕು ಎಂದು ಹೇಳುತ್ತಾರೆ. ಅಜಯ್ ಸಾನ್ಯಾಲ್ ರೂಪಿಸಿದ್ದ ಆಪರೇಷನ್ ಧುರಂಧರ್ ಯೋಜನೆಗೆ ಆಗ ಚಾಲನೆ ಸಿಗುತ್ತದೆ. ಹಮ್ಜಾ ಅಲಿಯ ಪ್ರವೇಶ ಮತ್ತು ಕರಾಚಿ ಜೀವನ. ಆಪರೇಷನ್ ಧುರಂಧರ್ ಅಡಿಯಲ್ಲಿ ಭಾರತದ ಒಬ್ಬ ದಕ್ಷ ಏಜೆಂಟ್ ಪಾಕಿಸ್ತಾನದ ಒಳಗೆ ಹೋಗಬೇಕಾಗಿರುತ್ತದೆ. ಆ ಏಜೆಂಟ್ ಬೇರೆ ಯಾರೂ ಅಲ್ಲ, ಅವನೇ ಹಮ್ಜಾ ಅಲಿ. ಹಮ್ಜಾ ಅಲಿ ಅಫ್ಘಾನಿಸ್ತಾನದ ಗಡಿಯ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸುತ್ತಾನೆ. ಅಲ್ಲಿಂದ ಅವನು ಕರಾಚಿಯ ಲಿಯಾರಿ ಎಂಬ ಅತ್ಯಂತ ಅಪಾಯಕಾರಿ ಪ್ರದೇಶಕ್ಕೆ ತಲುಪುತ್ತಾನೆ. ಲಿಯಾರಿ ಪ್ರದೇಶವನ್ನು ಒಂದು ಪುಟ್ಟ ಪಾಕಿಸ್ತಾನ ಎಂದೇ ಕರೆಯಲಾಗುತ್ತದೆ. ಅಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿರುತ್ತವೆ. ಹಮ್ಜಾ ಅಲ್ಲಿನ ಒಂದು ಸಣ್ಣ ಧಾಬಾದಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ತನ್ನ ಅಸಲಿ ಗುರುತನ್ನು ಯಾರಿಗೂ ತಿಳಿಯದಂತೆ ಮರೆಮಾಚುತ್ತಾನೆ. ಒಂದು ರಾತ್ರಿ ಕೆಲವು ರೌಡಿಗಳು ಹಮ್ಜಾ ಮೇಲೆ ದಾಳಿ ಮಾಡಿ ಅವನ ಬಳಿ ಇರುವ ವಸ್ತುಗಳನ್ನು ಕಳ್ಳತನ ಮಾಡಲು ಪ್ರಯತ್ನಿಸುತ್ತಾರೆ. ಈ ಗಲಾಟೆಯಲ್ಲಿ ಹಮ್ಜಾಗೆ ತೀವ್ರವಾದ ಗಾಯಗಳಾಗುತ್ತವೆ. ಮರುದಿನ ಬೆಳಿಗ್ಗೆ ಅದೇ ಧಾಬಾದ ಮಾಲೀಕ ಹಮ್ಜಾಗೆ ಸಹಾಯ ಮಾಡುತ್ತಾನೆ. ಹಮ್ಜಾ ತನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿನ ಗ್ಯಾಂಗ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ಶುರುಮಾಡುತ್ತಾನೆ. ಲಿಯಾರಿ ಪ್ರದೇಶದಲ್ಲಿ ಪ್ರಮುಖವಾಗಿ ಬಲೋಚ್ಗಳು ಮತ್ತು ಪಠಾಣ್ಗಳ ನಡುವೆ ಸಂಘರ್ಷ ನಡೆಯುತ್ತಿರುತ್ತದೆ. ಅಲ್ಲಿನ ಅತ್ಯಂತ ಶಕ್ತಿಶಾಲಿ ಗ್ಯಾಂಗ್ ಲೀಡರ್ ಎಂದರೆ ರೆಹಮಾನ್ ದಕಾತ್. ರೆಹಮಾನ್ ದಕಾತ್ನ ನಂಬಿಕೆ ಗಳಿಸುವುದು. ರೆಹಮಾನ್ ದಕಾತ್ ಎಂತಹ ಕ್ರೂರಿ ಎಂದರೆ ತನ್ನ ಸ್ವಂತ ತಾಯಿಯನ್ನೇ ಕೊಂದಿದ್ದಾನೆ ಎಂಬ ಮಾತುಗಳು ಅಲ್ಲಿ ಕೇಳಿಬರುತ್ತಿರುತ್ತವೆ. ರೆಹಮಾನ್ನ ಶತ್ರುವೆಂದರೆ ಪಪ್ಪು ಬಲೋಚ್. ಪಪ್ಪು ಬಲೋಚ್ ಒಬ್ಬ ಮಾನಸಿಕ ಅಸ್ವಸ್ಥನಾಗಿದ್ದು ಅವನೂ ಕೂಡ ಒಂದು ದೊಡ್ಡ ಗ್ಯಾಂಗ್ ಮುನ್ನಡೆಸುತ್ತಿರುತ್ತಾನೆ. ಹಮ್ಜಾ ಅಲ್ಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ. ಒಂದು ದಿನ ಪಪ್ಪು ಬಲೋಚ್ನ ಗ್ಯಾಂಗ್ ರೆಹಮಾನ್ ದಕಾತ್ನ ಹಿರಿಯ ಮಗನನ್ನು ಕೊಲ್ಲಲು ಸಂಚು ರೂಪಿಸುತ್ತಿರುವುದು ಹಮ್ಜಾಗೆ ತಿಳಿಯುತ್ತದೆ. ಮರುದಿನ ಒಂದು ಮದುವೆಯ ಸಮಾರಂಭದಲ್ಲಿ ಪಪ್ಪು ಬಲೋಚ್ನ ಗ್ಯಾಂಗ್ ದಾಳಿ ನಡೆಸುತ್ತದೆ. ಈ ದಾಳಿಯಲ್ಲಿ ರೆಹಮಾನ್ನ ಹಿರಿಯ ಮಗ ಮೃತಪಡುತ್ತಾನೆ. ಆದರೆ ಹಮ್ಜಾ ಸಮಯಪ್ರಜ್ಞೆ ಬಳಸಿ ರೆಹಮಾನ್ನ ಕಿರಿಯ ಮಗನನ್ನು ಸಾವಿನ ದವಡೆಯಿಂದ ರಕ್ಷಿಸುತ್ತಾನೆ. ರೆಹಮಾನ್ನ ಕಿರಿಯ ಮಗ ತನ್ನ ತಂದೆಯ ಬಳಿ ಹಮ್ಜಾನನ್ನು ಪರಿಚಯಿಸಿ, ಈತನೇ ನನ್ನ ಪ್ರಾಣ ಉಳಿಸಿದವನು ಎಂದು ಹೇಳುತ್ತಾನೆ. ರೆಹಮಾನ್ ಸಂತೋಷಗೊಂಡು ಹಮ್ಜಾಗೆ 1 ಲಕ್ಷ ರೂಪಾಯಿ ಹಣ ಕೊಡಲು ಮುಂದಾಗುತ್ತಾನೆ. ಆದರೆ ಹಮ್ಜಾ ಆ ಹಣವನ್ನು ನಿರಾಕರಿಸುತ್ತಾನೆ. ನಿಮ್ಮ ಗೌರವವೇ ನಮಗೆ ದೊಡ್ಡದು, ಇದು ನನ್ನ ಕರ್ತವ್ಯವಾಗಿತ್ತು ಎಂದು ಹೇಳುವ ಮೂಲಕ ಹಮ್ಜಾ ರೆಹಮಾನ್ನ ನಂಬಿಕೆಯನ್ನು ಸಂಪೂರ್ಣವಾಗಿ ಗೆಲ್ಲುತ್ತಾನೆ. ಈ ಘಟನೆಯ ನಂತರ ಹಮ್ಜಾ ರೆಹಮಾನ್ನ ಗ್ಯಾಂಗ್ನಲ್ಲಿ ಒಬ್ಬ ಸದಸ್ಯನಾಗುತ್ತಾನೆ. ಗ್ಯಾಂಗ್ ಒಳಗೆ ಹಮ್ಜಾ ಮತ್ತು ಐಎಸ್ಐ ಸಂಚು. ರೆಹಮಾನ್ ಗ್ಯಾಂಗ್ ಸೇರಿದ ನಂತರ ಹಮ್ಜಾಗೆ ಅಲ್ಲಿ ನಡೆಯುವ ಭಯಾನಕ ದಂಧೆಗಳ ಅರಿವಾಗುತ್ತದೆ. ಅಲ್ಲಿ ನಕಲಿ ಗನ್ಗಳು, ನಕಲಿ ನೋಟುಗಳು ಮತ್ತು ಅಕ್ರಮ ಶಸ್ತ್ರಾಸ್ತ್ರಗಳ ವ್ಯಾಪಾರ ನಡೆಯುತ್ತಿರುತ್ತದೆ. ರೆಹಮಾನ್ನ ತಮ್ಮ ಉಜೇರ್ ಎಂಬುವವನು ಹಮ್ಜಾಗೆ ಭಾರತಕ್ಕೆ ಕಳುಹಿಸುವ ನಕಲಿ 500 ಮತ್ತು 1000 ರೂಪಾಯಿ ನೋಟುಗಳು ತಮ್ಮಲ್ಲೇ ಮುದ್ರಣವಾಗುತ್ತವೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಹಮ್ಜಾ ಮನಸ್ಸಿನಲ್ಲೇ ಅತೀವ ನೋವು ಅನುಭವಿಸಿದರೂ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇದೇ ಸಮಯದಲ್ಲಿ ಪಾಕಿಸ್ತಾನದ ಐಎಸ್ಐ ಮುಖ್ಯಸ್ಥ ಮೇಜರ್ ಇಕ್ಬಾಲ್ ರೆಹಮಾನನ್ನು ಭೇಟಿಯಾಗುತ್ತಾನೆ. ಭಾರತದ ಮೇಲೆ ಒಂದು ದೊಡ್ಡ ದಾಳಿ ಮಾಡಲು ಐಎಸ್ಐ ಯೋಜನೆ ರೂಪಿಸಿರುತ್ತದೆ. ಅಕ್ಟೋಬರ್ 3ರಂದು ದೀಪಾವಳಿ ಸಮಯದಲ್ಲಿ ಭಾರತದಲ್ಲಿ ಸರಣಿ ಸ್ಫೋಟಗಳನ್ನು ನಡೆಸಲು ಅವರು ತಯಾರಿ ನಡೆಸಿರುತ್ತಾರೆ. ಇದಕ್ಕಾಗಿ ರೆಹಮಾನ್ ಶಸ್ತ್ರಾಸ್ತ್ರಗಳನ್ನು ಪೂರೈಸಬೇಕಾಗಿರುತ್ತದೆ. ಈ ವಿಷಯವನ್ನು ಕೇಳಿದ ಹಮ್ಜಾ ಆತಂಕಕ್ಕೊಳಗಾಗುತ್ತಾನೆ.
ತನ್ನ ದೇಶಕ್ಕೆ ಆಗಲಿರುವ ಅಪಾಯವನ್ನು ತಡೆಯಲೇಬೇಕು ಎಂದು ಅವನು ನಿರ್ಧರಿಸುತ್ತಾನೆ. ಪ್ರೇಮಕಥೆ ಮತ್ತು ಅಲೀನಾಳ ಸಹಾಯ. ಕಥೆಯ ಮತ್ತೊಂದು ಮಗ್ಗುಲಿನಲ್ಲಿ ಹಮ್ಜಾಗೆ ಅಲೀನಾ ಎಂಬ ಯುವತಿಯ ಪರಿಚಯವಾಗುತ್ತದೆ. ಅಲೀನಾ ಪಾಕಿಸ್ತಾನದ ಮಂತ್ರಿ ಮಜೀಲ್ ಅವರ ಮಗಳು. ಅವಳಿಗೆ ವೈದ್ಯೆಯಾಗಬೇಕು ಎಂಬ ಆಸೆ ಇರುತ್ತದೆ, ಆದರೆ ಅವಳ ತಾಯಿ ಅದಕ್ಕೆ ಅಡ್ಡಿಪಡಿಸುತ್ತಿರುತ್ತಾರೆ. ಆರಂಭದಲ್ಲಿ ಹಮ್ಜಾ ಮಂತ್ರಿ ಮಜೀಲ್ ಅವರ ಮನೆಯಿಂದ ಮಾಹಿತಿ ಕಲೆ ಹಾಕಲು ಅಲೀನಾಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಕ್ರಮೇಣ ಅವರಿಬ್ಬರ ನಡುವೆ ಪ್ರೀತಿ ಬೆಳೆಯುತ್ತದೆ. ಅಲೀನಾ ಹಮ್ಜಾಗೆ ಎಚ್ಚರಿಕೆ ನೀಡಿ, ನಿನ್ನ ತಂದೆಯ ಮೇಲೆ ಮತ್ತು ಎಸ್ಪಿ ಚೌಧರಿ ಎಂಬ ಪೊಲೀಸ್ ಅಧಿಕಾರಿಯ ಮೇಲೆ ನಿಗಾ ಇಡು ಎಂದು ಹೇಳುತ್ತಾನೆ. ಎಸ್ಪಿ ಚೌಧರಿ ರೆಹಮಾನ್ ದಕಾತನನ್ನು ಮುಗಿಸಲು ಯೋಜನೆ ಹಾಕಿರುತ್ತಾನೆ. ಈ ಸಂಚಿನಲ್ಲಿ ಮಜೀಲ್ ಮತ್ತು ಪಪ್ಪು ಬಲೋಚ್ ಕೂಡ ಕೈ ಜೋಡಿಸಿರುತ್ತಾರೆ. ಅಲೀನಾ ತನ್ನ ತಂದೆಯ ಮನೆಯಲ್ಲಿ ನಡೆಯುವ ಈ ರಹಸ್ಯ ಮಾತುಕತೆಗಳನ್ನು ವಿಡಿಯೋ ಮಾಡಿ ಹಮ್ಜಾಗೆ ಕಳುಹಿಸುತ್ತಾಳೆ. ಈ ವಿಡಿಯೋ ಹಮ್ಜಾಗೆ ಒಂದು ದೊಡ್ಡ ಅಸ್ತ್ರವಾಗಿ ಸಿಗುತ್ತದೆ. ಸಂಘರ್ಷ ಮತ್ತು ಹಮ್ಜಾನ ಸಾಹಸ. ಎಸ್ಪಿ ಚೌಧರಿ ರೆಹಮಾನ್ ದಕಾತನ ಮೇಲೆ ದಾಳಿ ಮಾಡಿ ಅವನನ್ನು ಬಂಧಿಸುತ್ತಾನೆ. ರೆಹಮಾನ್ನ ಗ್ಯಾಂಗ್ನ ಅನೇಕರನ್ನು ಕೊಲ್ಲಲಾಗುತ್ತದೆ. ಈ ಸಮಯದಲ್ಲಿ ಹಮ್ಜಾ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾನೆ. ಅಲೀನಾ ಕಳುಹಿಸಿದ್ದ ವಿಡಿಯೋವನ್ನು ಮಜೀಲ್ಗೆ ಕಳುಹಿಸಿ ಬೆದರಿಕೆ ಹಾಕುತ್ತಾನೆ. ರೆಹಮಾನ್ಗೆ ಏನಾದರೂ ತೊಂದರೆಯಾದರೆ ಈ ವಿಡಿಯೋ ಹೊರಬರುತ್ತದೆ ಮತ್ತು ನಿನ್ನ ಮಗಳೂ ಕೂಡ ಸುರಕ್ಷಿತವಾಗಿರುವುದಿಲ್ಲ ಎಂದು ಹೇಳುತ್ತಾನೆ. ಇದರ ಜೊತೆಗೆ ಹಮ್ಜಾ ಲಿಯಾರಿ ಟಾಸ್ಕ್ ಫೋರ್ಸ್ನ ಸುಮಾರು 40 ಜನ ಪೊಲೀಸರನ್ನು ಒಂದು ಕಡೆ ಕೂಡಿಹಾಕಿ ಅವರ ಮೇಲೆ ಪೆಟ್ರೋಲ್ ಸುರಿಯುತ್ತಾನೆ. 1 ಗಂಟೆಯೊಳಗೆ ರೆಹಮಾನ್ನನ್ನು ಬಿಡುಗಡೆ ಮಾಡದಿದ್ದರೆ ಎಲ್ಲರನ್ನೂ ಸುಟ್ಟು ಹಾಕುತ್ತೇನೆ ಎಂದು ಎಚ್ಚರಿಕೆ ನೀಡುತ್ತಾನೆ. ಹಮ್ಜಾನ ಈ ಉಗ್ರ ರೂಪವನ್ನು ನೋಡಿ ಪಾಕಿಸ್ತಾನದ ಅಧಿಕಾರಿಗಳು ಬೆದರಿ ರೆಹಮಾನ್ನನ್ನು ಬಿಡುಗಡೆ ಮಾಡುತ್ತಾರೆ. ಇದರಿಂದ ರೆಹಮಾನ್ಗೆ ಹಮ್ಜಾನ ಮೇಲೆ ಇದ್ದ ನಂಬಿಕೆ ಇನ್ನೂ ಹೆಚ್ಚಾಗುತ್ತದೆ. 26/11 ದಾಳಿ ಮತ್ತು ಹಮ್ಜಾನ ಹತಾಶೆ. ಹಮ್ಜಾ ನೀಡಿದ ಮಾಹಿತಿಯಿಂದ ಅಕ್ಟೋಬರ್ 3ರಂದು ನಡೆಯಬೇಕಿದ್ದ ದಾಳಿಯು ಮುಂದೂಡಲ್ಪಡುತ್ತದೆ. ಆದರೆ ದುರದೃಷ್ಟವಶಾತ್ ನವೆಂಬರ್ 26ರಂದು ಮುಂಬೈ ಮೇಲೆ ಉಗ್ರರ ದಾಳಿ ನಡೆಯುತ್ತದೆ. ಈ ಘಟನೆಯಿಂದ ಹಮ್ಜಾ ಮತ್ತು ಅವನ ಮೇಲಧಿಕಾರಿ ಅಜಯ್ ಸಾನ್ಯಾಲ್ ಇಬ್ಬರೂ ತೀವ್ರ ಆಘಾತಕ್ಕೆ ಒಳಗಾಗುತ್ತಾರೆ. ಇಷ್ಟೆಲ್ಲಾ ಪ್ರಯತ್ನಗಳ ನಡುವೆಯೂ ಭಾರತದ ಮೇಲೆ ದಾಳಿ ನಡೆದದ್ದು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೇ ಸಮಯದಲ್ಲಿ ರೆಹಮಾನ್ ದಕಾತ್ ಪಾಕಿಸ್ತಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲಲು ತಯಾರಿ ನಡೆಸುತ್ತಾನೆ. ಅವನು ರಾಜಕೀಯವಾಗಿ ಶಕ್ತಿಶಾಲಿಯಾದರೆ ಅವನನ್ನು ಹಿಡಿಯುವುದು ಕಷ್ಟ ಎಂದು ಅಧಿಕಾರಿಗಳು ಭಾವಿಸುತ್ತಾರೆ. ಹಮ್ಜಾ ಈಗ ಅಂತಿಮ ಹೋರಾಟಕ್ಕೆ ಸಿದ್ಧನಾಗುತ್ತಾನೆ. ಅವನು ಮಂತ್ರಿ ಮಜೀಲ್ನನ್ನು ಭೇಟಿಯಾಗಿ ಅವನನ್ನು ತನ್ನ ಕಡೆಗೆ ಮಾಡಿಕೊಳ್ಳುತ್ತಾನೆ. ಮಜೀಲ್ ತನ್ನ ಮಗಳು ಅಲೀನಾಳನ್ನು ಹಮ್ಜಾಗೆ ನೀಡಿ ಮದುವೆ ಮಾಡುತ್ತಾನೆ. ಹೀಗೆ ಹಮ್ಜಾ ಅಲ್ಲಿನ ವ್ಯವಸ್ಥೆಯ ಒಳಗೆ ಸಂಪೂರ್ಣವಾಗಿ ಬೆರೆತು ಹೋಗುತ್ತಾನೆ. ಕ್ಲೈಮ್ಯಾಕ್ಸ್ ಮತ್ತು ರೆಹಮಾನ್ ದಕಾತ್ನ ಅಂತ್ಯ. ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬಾ ರೋಚಕವಾಗಿದೆ. ಹಮ್ಜಾ ಮತ್ತು ರೆಹಮಾನ್ ಒಟ್ಟಿಗೆ ಹೋಗುತ್ತಿರುವಾಗ ಹಮ್ಜಾ ಕಾರನ್ನು ಕಾಡಿನ ಕಡೆಗೆ ತಿರುಗಿಸುತ್ತಾನೆ. ರೆಹಮಾನ್ಗೆ ಹಮ್ಜಾನ ಮೇಲೆ ಅನುಮಾನ ಬರುತ್ತದೆ. ಅಲ್ಲಿ ಅವರಿಬ್ಬರ ನಡುವೆ ಭೀಕರವಾದ ಕಾಳಗ ನಡೆಯುತ್ತದೆ. ಹಮ್ಜಾ ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ರೆಹಮಾನ್ ದಕಾತ್ನನ್ನು ಕೊಲ್ಲುತ್ತಾನೆ. ಆದರೆ ಅಲ್ಲಿಗೆ ಪೊಲೀಸರು ಮತ್ತು ಉಜೈರ್ ಬಂದಾಗ ಹಮ್ಜಾ ಒಂದು ನಾಟಕವಾಡುತ್ತಾನೆ. ತಾನು ರೆಹಮಾನ್ನನ್ನು ಬದುಕಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನಟಿಸುತ್ತಾನೆ. ಇದರಿಂದ ಯಾರಿಗೂ ಹಮ್ಜಾನ ಮೇಲೆ ಅನುಮಾನ ಬರುವುದಿಲ್ಲ. ಗಾಯಗೊಂಡಿದ್ದ ಹಮ್ಜಾನನ್ನು ನೋಡಿ ಅಲೀನಾ ಅಳುತ್ತಾಳೆ. ಹಮ್ಜಾ ತನ್ನ ಬಳಿ ಇದ್ದ ಒಂದು ಡೈರಿಯನ್ನು ತೆಗೆದು ಅದರಲ್ಲಿ ರೆಹಮಾನ್ ದಕಾತ್ ಎಂಬ ಹೆಸರಿನ ಮುಂದೆ ತಪ್ಪು ಗುರುತು ಹಾಕುತ್ತಾನೆ. ಅಂದರೆ ಒಂದು ದೊಡ್ಡ ಅಧ್ಯಾಯ ಮುಗಿಯಿತು ಎಂಬ ಸಂಕೇತ ಅದಾಗಿರುತ್ತದೆ. ಜಸ್ಪ್ರೀತ್ ಸಿಂಗ್ ಎಂಬ ಅಸಲಿ ಹೀರೋ. ಸಿನಿಮಾದ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ದೃಶ್ಯವು ಭಾರತದ ಒಂದು ರಹಸ್ಯ ಸ್ಥಳಕ್ಕೆ ಬದಲಾಗುತ್ತದೆ. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಜಸ್ಪ್ರೀತ್ ಸಿಂಗ್ ಎಂಬುವನನ್ನು ಭೇಟಿಯಾಗುತ್ತಾರೆ. ಆ ಜಸ್ಪ್ರೀತ್ ಸಿಂಗ್ ಬೇರೆ ಯಾರೂ ಅಲ್ಲ, ಅವನೇ ಹಮ್ಜಾ ಅಲಿ. ಅವನು ಇಷ್ಟು ದಿನ ಪಾಕಿಸ್ತಾನದಲ್ಲಿ ಹಮ್ಜಾ ಅಲಿ ಎಂಬ ಹೆಸರಿನಲ್ಲಿ ಭಾರತದ ಪರವಾಗಿ ಕೆಲಸ ಮಾಡುತ್ತಿದ್ದ ಗುಪ್ತಚರ ಏಜೆಂಟ್. ಆಪರೇಷನ್ ದುರಂಧರ್ ಅಡಿಯಲ್ಲಿ ಅವನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಶತ್ರು ರಾಷ್ಟ್ರದ ಒಳಗೆ ಸೇರಿ ಭಾರತಕ್ಕೆ ಬೇಕಾದ ಮಾಹಿತಿಯನ್ನು ನೀಡುತ್ತಿದ್ದನು. ಹೀಗೆ ಜಸ್ಪ್ರೀತ್ ಸಿಂಗ್ ಎಂಬ ಭಾರತೀಯ ಯೋಧ ಪಾಕಿಸ್ತಾನದ ಲಿಯಾರಿ ಪ್ರದೇಶದಲ್ಲಿ ಒಬ್ಬ ಗ್ಯಾಂಗ್ ಲೀಡರ್ನಂತೆ ಬದುಕಿ ಅಲ್ಲಿನ ಅಪಾಯಕಾರಿ ಉಗ್ರರನ್ನು ಮತ್ತು ಅಪರಾಧಿಗಳನ್ನು ಮಟ್ಟಹಾಕುತ್ತಾನೆ. ಇದು ಸಿನಿಮಾದ ಮೊದಲ ಭಾಗದ ಅಂತ್ಯವಾಗಿದ್ದು, ಎರಡನೇ ಭಾಗದಲ್ಲಿ ಜಸ್ಪ್ರೀತ್ ಸಿಂಗ್ ಹೇಗೆ ಲಿಯಾರಿ ಪ್ರದೇಶದ ಮೇಲೆ ತನ್ನ ಪ್ರಭುತ್ವ ಸಾಧಿಸುತ್ತಾನೆ ಮತ್ತು ಐಎಸ್ಐ ಜೊತೆ ಹೇಗೆ ಹೋರಾಡುತ್ತಾನೆ ಎಂಬ ಕುತೂಹಲವನ್ನು ಉಳಿಸಲಾಗಿದೆ. ದುರಂಧರ್ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರ ನಟನೆ ಅದ್ಭುತವಾಗಿದೆ. ಒಬ್ಬ ಅಂಡರ್ ಕವರ್ ಏಜೆಂಟ್ ಅನುಭವಿಸುವ ಮಾನಸಿಕ ಒತ್ತಡ ಮತ್ತು ಅವರ ಸಾಹಸಗಳನ್ನು ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಿನಿಮಾದ ಹಿನ್ನೆಲೆ ಸಂಗೀತವು ಪ್ರತಿ ಕ್ಷಣದಲ್ಲೂ ರೋಮಾಂಚನವನ್ನು ಉಂಟುಮಾಡುತ್ತದೆ. ನಿರ್ದೇಶಕ ಆದಿತ್ಯ ಧರ್ ಅವರು ದೇಶಭಕ್ತಿಯ ಕಥೆಯನ್ನು ತುಂಬಾ ಪರಿಣಾಮಕಾರಿಯಾಗಿ ತೆರೆಯ ಮೇಲೆ ತಂದಿದ್ದಾರೆ.
ಈ ಸಿನಿಮಾದ ಮೂಲಕ ನಮಗೆ ತಿಳಿಯುವ ವಿಷಯವೇನೆಂದರೆ ದೇಶದ ಗಡಿಯಲ್ಲಿ ಸೈನಿಕರು ಹೇಗೆ ಹೋರಾಡುತ್ತಾರೋ ಹಾಗೆಯೇ ನಮ್ಮ ದೇಶದ ಗುಪ್ತಚರ ಇಲಾಖೆಯ ಏಜೆಂಟ್ ಕೂಡ ಶತ್ರು ರಾಷ್ಟ್ರಗಳಲ್ಲಿ ಗುಪ್ತವಾಗಿ ಕೆಲಸ ಮಾಡುತ್ತಾ ದೇಶದ ರಕ್ಷಣೆ ಮಾಡುತ್ತಿರುತ್ತಾರೆ. ಅವರ ತ್ಯಾಗ ಮತ್ತು ಬಲಿದಾನದ ಕಥೆಯೇ ಈ ದುರಂಧರ್ ಸಿನಿಮಾ.